ಹಲೋ ನನ್ನ ಆತ್ಮೀಯ ಸ್ನೇಹಿತರೆ ಹಾಗೂ ನನ್ನ ಮುದ್ದು ಮಕ್ಕಳೇ. ಜಗತ್ತಿನಲ್ಲಿ ಮನುಷ್ಯನ ಹೊರತು ಎಲ್ಲ ಜೀವಿಗಳು ನೈತಿಕವಾಗಿ ಸುಧಾರಿಸ್ತವೆ ಅಂತ ಒಂದು ಲೋಕೋಕ್ತಿ ಇದೆ. ಅದೇ ರೀತಿ ಹೋಲುವಂಥ ಕಥೆಯನ್ನು ಇವತ್ತು ನಿಮಗೋಸ್ಕರ ತಂದಿದ್ದೀನಿ. ಎರಡು ಪಿಶಾಚಿಗಳಿಗೆ ಅನುಮಾನ ಬಂತು, ಹೆಂಗೆ ಮನುಷ್ಯರ ಜೊತೆ ಬದುಕಿದ್ರೆ ಹೆಂಗಿರತ್ತೆ ಅಂತ ಅನುಭವ ತಗೋಬೇಕು ಅಂತ ಅವು ಒಂದು ಕೋರಿಕೆನ ಅವ್ರ ಮನಸ್ಸಲ್ಲಿ ಹುಟ್ಟಿತು. ಹಾಗೆ ಮನುಷ್ಯರ ರೂಪ ಧರಿಸ್ಕೊಂಡು ಒಂದು ಊರಿಗೆ ಬಂದವು. ಒಬ್ಬರ ರೈತನ ಹತ್ರ ಒಂದು ರಿಕ್ವೆಸ್ಟ್ ಮಾಡಿದರು, ನಿಮ್ಮ ಮನೆಯಲ್ಲಿ ನಮಗೆ ಏನಾದರೂ ಕೆಲಸ ಕೊಡಿ, ನಂಬಿಕೆಯಿಂದ ಮಾಡ್ತೀವಿ ಅಂತ. ಅತಿ ವಿನಯದಿಂದ ಕೇಳಿದ್ರಿಂದ ರೈತನಿಗೆ ಓಕೆ ಕೊಡ್ತೀನಪ್ಪ ಅಂತ ಅಂದರು. ಇವ್ರುಗಳ ಪ್ಲ್ಯಾನ್ ಏನಾಗಿತ್ತು ಗೊತ್ತಾ, ಈ ರೀತಿ ಕೆಲಸದ ನೆಪದಲ್ಲಿ ಆ ರೈತನಿಗೆ ಗೋಳಾಡಿಸ್ಬೇಕು ಅಂತ. ಎತ್ತುಗಳ ಬೆಲೆ ಅವನು ಯೋಚನೆ ಮಾಡ್ದ, ರೈತ ಕೂಡ ಎತ್ತುಗಳ ಬೆಲೆಗೆ ತುಂಬ ಹೆಚ್ಚಾಗಿದೆ, ಅದಕ್ಕಿಂತ ಮನುಷ್ಯರೇ ಅಗ್ಗ ಅಂದ್ಕೊಂಡು, ಸರಿ ನಾಳೆಯಿಂದ ನೀವು ನನಗೆ ಹೊಲ ಉಳೋದಕ್ಕೆ ಸಹಾಯ ಮಾಡಿ ಅಂತ ಅಂದ. ಪಿಶಾಚಿಗಳು ಆಶ್ಚರ್ಯದಿಂದ ಕೇಳಿದವು, ಮನುಷ್ಯರು ಹೊಲ ಉಳ್ತಾರ ಅಂತ. ಹೌದು ಅಂತ ಹೇಳ್ದ ಇವರು ರೈತರು. ಸರಿ ಆಯಿತು, ನಾಳೆಯಿಂದ ನಾನು ನೊಗ ಕಟ್ತೀನಿ, ಆ 2 ನೊಗಗಳಿಗೆ ನಿಮ್ಮಿಬ್ಬರನ್ನ ಕಟ್ತೀನಿ, ಸೊ ನೀವು ನನಗೆ ಹೊಲ ಉಳ್ಕೊಡ್ಬೇಕು ಅಂತ. ಸರಿ ಅಂತ ಯೋಚನೆ ಮಾಡ್ತಾ, ಅಯ್ಯೋ ಅಮ್ಮ ಅನ್ನೋಷ್ಟು ಮಟ್ಟಿಗೆ ಆ ರೈತ ಅವ್ರನ್ನ ಚೆನ್ನಾಗಿ ಯೂಸ್ ಮಾಡ್ಕೊಂಡ. ಏನು ಅವನಿಗೆ ಗೋಳ ಇರಿಸ್ಕೋಬೇಕು ಅಂತ ಬಂದಿದ್ವಲ್ಲ ಪಿಶಾಚಿಗಳು, ಅವರನ್ನೇ ಹಿಗ್ಗ ಮುಗ್ಗ ನಜ್ಜುಗುಜ್ಜುಗಾಯ ಮಾಡಿಬಿಟ್ರು ರೈತ. ಅವನ ರೈತನ ಕಾರ್ಕೋಟಕತನ ಪಿಶಾಚಿಗಳಿಗೆ ಅರ್ಥ ಆಯಿತು. ಅಲ್ಲಿಂದ ಸ್ವಲ್ಪ ಕ್ಷಣದಲ್ಲೇ ಕಾಲ್ಕಿತ್ವು ಅಂದರೆ ಓಡ್ ಹೋದ್ವು ಅಂತ. ಹಾಗೆ ಮುಂದೆ ಬರ್ತಾ, ಸರಿಪ್ಪ ಇನ್ನೇನು ಮಾಡೋದು ಅಂತ ಹುಡ್ಕೊಂಬರ್ಬೇಕಾದ್ರೆ ಒಬ್ಬ ಎಣ್ಣೆ ವ್ಯಾಪಾರಿ ಸಿಕ್ಕಿದ್ರು. ಓಕೆ, ನನಗೆ ಏನಾದರೂ ಕೆಲಸ ಕೊಡಿ, ನಿಮ್ಮಲ್ಲಿ ಕೆಲಸ ಮಾಡಬೇಕು ಅಂತ ನಮಗೆ ದುಡ್ಡು ತಿನ್ನಬೇಕು ಅಂತ ನಮ್ಗೆ ಆಸೆ ಇದೆ, ದಯವಿಟ್ಟು ನಮಗೆ ಕೆಲಸ ಕೊಡ್ತೀರಾ ಅಂತ ಕೇಳ್ಕೊಂಡ್ವು. ಸರಿ ಕೆಲಸ ಕೊಡ್ತೀನಿ ಬನ್ನಿ ಎಂದು ಎಣ್ಣೆ ವ್ಯಾಪಾರಿ ಅವ್ರನ್ನ ಮನೆಯೊಳಕ್ಕೆ ಕರ್ಕೊಂಡೋಗ್ಬಿಟ್ಟು ಒಂದು ರಹಸ್ಯವಾದ ಕೋಣೆಯೊಳಗೆ, ಇಲ್ಲೇ ಇರಬೇಕು ನೀವು, ಪ್ರತಿದಿನ ಇಲ್ಲಿ ಬರಬೇಕು, ನಾನೊಂದು ಕೆಲವು ಫಲಗಳನ್ನು ಕೊಡ್ತೀನಿ, ಆ ಫಲಗಳಿಂದ ಎಣ್ಣೆನ ತೆಗಿಬೇಕು, ಹಾಗೆ ಆ ಎಣ್ಣೆ ಜೊತೆಗೆ ಈ ಫಲಗಳಿಂದ ತೆಗೆದಂಥ ಎಣ್ಣೆನ ಮಿಕ್ಸ್ ಮಾಡಬೇಕು ಅಂತ ಹೇಳ್ದ. ಅದಕ್ಕೆ ಇದು ತಪ್ಪಲ್ವಾ, ಇದರಿಂದ ಮನುಷ್ಯನ ಜೀವನಿಗೆ ಹಾನಿ ಆಗುತ್ತಲ್ವಾ ಅಂತ ಕೇಳಿದ್ರು ಪಿಶಾಚಿಗಳು. ಆಕೆ ಅವನಿಂದ, ಅದರಲ್ಲೇನಿದೆ ತಪ್ಪು, ನಾನೇನು ತಪ್ಪು ಮಾಡ್ತಿಲ್ವಲ್ಲ, ನಾನು ಬೆರೆಸಿರೋದು ಎಣ್ಣೆನ ಅವ್ರಿಗೆ ದುಡ್ಡು ಕೊಟ್ಟು ತೊಗೊಂಡೋಗ್ತಾರೆ, ನನ್ನಿಂದ ಕಡಿಮೆ ಬೆಳ್ಳೆಗೆ ಸಿಗುತ್ತೆ ಅಂತ ಅವರು ಯೋಚನೆ ಮಾಡ್ತಾರೆ, ಹಾಗಾಗಿ ತೊಗೊಂಡೋಗ್ತಾರೆ ಅಂತ ಅಂದ. ಸರಿ, ಇದೆಲ್ಲ ಅರ್ಥ ಆಯಿತು ಪಿಶಾಚಿಗಳಿಗೆ. ಇದೆಲ್ಲ ಅವನು ರೋಗಕ್ಕೆ ಮನುಷ್ಯರ ಜೀವನಕ್ಕೆ ಹಾನಿ ಮಾಡೋ ರೀತಿ ಕೆಲಸ ಮಾಡ್ತಾ ಇದ್ದಾನೆ ಅಂತ ಅರ್ಥ ಆಗಿ, ಸರಿಯಪ್ಪ ನೀನು ಮಾಡ್ತಾ ಇರೋ ಕೆಲಸ ನಮಗಿಷ್ಟ ಆಗಲಿಲ್ಲ, ಯಾಕಂದರೆ ಇದು ಮನುಷ್ಯನ ಜೀವಕ್ಕೆ ಹಾನಿ ಆಗುವಂಥ ಕೆಲಸ, ನಾವಿಲ್ಲೊಂದು ಕ್ಷಣನೂ ಇರಲ್ಲ ಅಂತ ಹೊರಟ್ಬಿಡ್ತೀವಿ ನಾವು ಅಂತ ಅಂದ. ಹಂಗಂತಿದ ತಕ್ಷಣ ಎಣ್ಣೆ ವ್ಯಾಪಾರಿ ಏನಂದ ಗೊತ್ತಾ, ಇಲ್ಲಿಂದ ಬರೋವರೆಗೂ ಅಷ್ಟೇ ನಿಮ್ಮ ಇಷ್ಟ, ಇಲ್ಲಿಂದ ಹೋಗೋದು ನನ್ನ ಇಚ್ಛೆ ಅಂತ ಹೇಳ್ದ. ಅದಕ್ಕೆ 2 ಪಿಶಾಚಿಗಳು ಮುಖ ನೋಡಿಕೊಂಡು ಅಲ್ಲಿಂದ ಅದೃಶ್ಯವಾಗೋದ್ವು. ಅಲ್ಲಿಂದ ಅದೃಶ್ಯ ಆದಮೇಲೆ ಹಿಂಗೆ ಹೋಗ್ತಾ ಈ ವಿಷಯಗಳನ್ನೆಲ್ಲ ಏನು ಮಾಡಿದ್ರು, ರಾಜನ ಹತ್ರ ಹೆಂಗಾದರೂ ಮಾಡಿ ಅವನ ಹತ್ರ ವಿಷಯನ ಹೇಳಬೇಕು, ಈ ರಾಜ್ಯದಲ್ಲಿ ಏನೇನೆಲ್ಲ ನಡೀತಿದೆ, ಈ ಊರಿನಲ್ಲಿ ಎಲ್ಲ ಮೋಸ ಎಲ್ಲನೂ ತಿಳಿಸ್ಬೇಕು ರಾಜನಿಗೆ ಅಂತ ಹೋದರು. ಅವ್ರು ಹೋದರೆ ಆ ರಾಜ್ಯಸಭೆಯಲ್ಲಿ ರಾಜ ಅವನ ಮಂತ್ರಿಗಳಿಗೆಲ್ಲ ಹೇಳ್ತಾ ಇದ್ದಾರೆ, ಯಾರ್ಯಾರು ಕರಗಳನ್ನು ಅಂದರೆ ಕಂದಾಯ ಕಟ್ಟಿರಲ್ವಲ್ಲ ಅವ್ರನ್ನೆಲ್ಲ ಮನೆಗೆ ನುಗ್ಬಿಟ್ಟು ಅವ್ರ ಮನೆಯಲ್ಲಿ ಏನೇನು ಸಿಗುತ್ತೋ ಎಲ್ಲದನ್ನು ನೀವು ದೋಚ್ಕೊಂಬನ್ನಿ ಅಂತ ಹೇಳ್ತಾ ಇದ್ದಾರೆ. ಅಯ್ಯೋ ರಾಮ, ಏನಪ್ಪ ನೋಡ್ತಾ ಇದ್ದೀವಿ ನಾವು, ಕಾಯ್ಬೇಕಾಗಿರೋ ರಾಜನೇ ಈ ಥರ ಜನಗಳ ಜೀವ ಹಿಂಡ್ತಾ ಇದ್ದಾನಲ್ಲ ಅಂತ ಆ 2 ಪಿಶಾಚಿಗಳಿಗೆ ಅನ್ನಿಸ್ತು. ಅಯ್ಯೋ ರಾಮ, ಇವ್ರಿಗಿನ್ನ ನಾವು ಪಿಶಾಚಿಗಳಿಗೆ ಎಷ್ಟೋ ಮೇಲು, ಮನುಷ್ಯರ ರೂಪದಲ್ಲಿರೋ ಪಿಶಾಚಿಗಳು ಇವರು ಅಂದ್ಕೊಂಡು ಆ 2 ಸಣ್ಣ ಪಿಶಾಚಿಗಳು ಮತ್ತೆ ತಾವು ಬಂದಿರೋ ಸ್ಥಳಕ್ಕೆ ಬೆನ್ನು ಹಾಕಿ ಹೊರಟವು.
ಬೆನ್ನು ಹಾಕೋ ಹೊರಟ ಮೇಲೆ ಅಲ್ಲಿದ್ದ ಒಂದು ದೊಡ್ಡ ಪಿಶಾಚಿ ಕೇಳ್ತು, ಏನ್ರಪ್ಪ ಹೋಗಿ ಮನುಷ್ಯರ ಜೊತೆ ಬದುಕ್ತೀವಿ ಅಂತ ಹೋದ್ರಲ್ಲ, ಏನು ದಬ್ಬಾಕದ್ರಿ ನೀವು ಅಂತ ಕೇಳ್ತು. ಅದಕ್ಕೆ ಅಯ್ಯೋ ಬಿಡಪ್ಪ, ನಾವು ಅಂದ್ಕೊಂಡಿದ್ದೆ ಒಂದು, ಅಲ್ಲಾಗಿದ್ದೆ ಒಂದು. ನಾವು ಅಂದ್ಕೊಂಡಿದ್ವಿ ಅಲ್ಲಿ ಹೋಗ್ಬಿಟ್ಟು ಮನುಷ್ಯನ ಸ್ವಲ್ಪ ಗೋಳಾಯಿಸ್ಕೊಳ್ಳೋಣ ಅಂತ. ಆದರೆ ನಮಗಿಂತ ಆ ಮನುಷ್ಯರಿಗಿಂತ ನಾವೇ ಎಷ್ಟೋ ಪಾಲು ಮೇಲು ಅಂತ ನಮಗೆ ಚೆನ್ನಾಗಿ ಅರ್ಥ ಆಯಿತು. ಸೊ ಹಾಗಾಗಿ ಅದನ್ನು ತಿಳ್ಕೊಂಡಂಥ 2 ಪಿಶಾಚಿಗಳು ತಾವಿದ್ದ ಸ್ಥಳದಲ್ಲೇ ಸೇಫಾಗಿದ್ದೀವಿ ಅಂದ್ಕೊಂಡು ಆರಾಮಾಗಿ ಇರೋಕ್ಕದನ್ನ ಶುರು ಮಾಡ್ಕೊಂಡ್ವು. ಸರಿನಾ? ಇವತ್ತಿನ ಈ ಕತೆ ನಿಮಗೆ ಇಷ್ಟ ಆಯಿತಾ? ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.